ಚನ್ನಪಟ್ಟಣದಲ್ಲಿ ಐತಿಹಾಸಿಕವಾದಂಥ ಭೀಮೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ದಿನಾಂಕ 14/6/2024 ಭಾನುವಾರದಂದು ಚನ್ನಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಾವು 3 ಸೆಷನ್ಗಳನ್ನು ಮಾಡಿಕೊಂಡಿದ್ದೀವಿ. ಮೊದಲನೇ ಸೆಷನ್ನು KSIC ಮಿಲ್ನಿಂದ ಮೆರವಣಿಗೆ ಪ್ರಾರಂಭವಾಗುತ್ತದೆ. ಈ ಮೆರವಣಿಗೆಯಲ್ಲಿ ಈ ದೇಶದ ವಿಮೋಚಕರಾದಂಥ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದ ಕುಡಿಯಾದಂಥ ಆಯುಷ್ಮತಿ ರಮಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮದ ಮೆರವಣಿಗೆಯಲ್ಲಿ ಪಾಲ್ಗೊಂಡು ನಂತರ ಈ ಕರ್ನಾಟಕದ ಹೆಸರಾಂತ ಸ್ವಾಮೀಜಿಗಳಾದಂಥ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಯವರು, ಶ್ರೀ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಮತ್ತು ಬೋಧಿರತ್ನ ಬಂತೇಜಿಯವರು ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನು ವಹಿಸಲಿದ್ದಾರೆ. ಬೆಳಗ್ಗೆ ವೇದಿಕೆ ಕಾರ್ಯಕ್ರಮ 11:00 ಪ್ರಾರಂಭವಾಗುತ್ತೆ. ವೇದಿಕೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಯುಷ್ಮತಿ ರಮಾ ಮೇಡಮ್ ಅವರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ D. ಶಿವಶಂಕರ್ ಅವರು ಮುಖ್ಯ ಭಾಷಣಕಾರರಾಗಿ ಹಾಗೂ ನಮ್ಮ ಚನ್ನಪಟ್ಟಣ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದಂಥ ಸನ್ಮಾನ್ಯ CP ಯೋಗೇಶ್ವರ ಸಾಹೇಬರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರು, ವಿರೋಧ ಪಕ್ಷದ ವಿಧಾನ ಪರಿಷತ್ನ ನಾಯಕರು ಸುಧಾಮ್ ದಾಸರವರು, ಮಾನ್ಯ KH ಮುನಿಯಪ್ಪ ಸಾಹೇಬರು, ಮಾನ್ಯ ಮಾದೇವಪ್ಪ ಸಾಹೇಬರು ಹಾಗೂ ಇನ್ನಿತರ ಗಣ್ಯರು ಭಾಗವಹಿಸಲಿದ್ದಾರೆ. ಅತಿ ಹೆಚ್ಚು ಅಂಕ ಗಳಿಸಿದಂಥ 106 ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ 2ನೇ ಸೆಷನ್ನ ಉದ್ಘಾಟಕರಾಗಿ ADGP ನಂಜುಂಡಸ್ವಾಮಿಯವರು ಹಾಗೂ ಈ ತಾಲೂಕಿನ ಹೆಸರಾಂತ ವಿಜ್ಞಾನಿಯಾದಂಥ ಸಿದ್ದಪ್ಪಾಜಿಯವರು ಇನ್ನೂ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಾರೆ. ನಂತರ 3ನೇ ಸೆಷನ್ನಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯ ಅವತಾರ ಅಂತಕ್ಕಂಥ ಒಂದು ಸಂಸ್ಥೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಿಯಾಲಿಟಿ ಶೋ ಇರ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಹೆಸರಾಂತ ಜನಪದ ಕಲಾವಿದರಾದಂಥ, ಜನಪದ ವಿದ್ವಾಂಸರಾದಂಥ, ಅಂತಾರಾಷ್ಟ್ರೀಯ ಗಾಯಕರಾದಂಥ ಅಪ್ಪಗೆರೆ ತಿಮ್ಮರಾಜ್ ಅವರು ಆ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಭೀಮೋತ್ಸವ ಯಾಕೆ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿವಿ ಅಂತ ಅಂದ್ರೆ, ಏಪ್ರಿಲ್ 14ನೇ ತಾರೀಕು ಬಾಬಾ ಸಾಹೇಬರ ಜನ್ಮ ದಿನಾಚರಣೆಯನ್ನ ನಾವು ನಮ್ಮ ಶಾಲೆಗಳಲ್ಲಿ, ಕಚೇರಿಗಳಲ್ಲಿ ಆಯೋಜನೆ ಮಾಡಿದ್ರಿಂದ ಸರ್ಕಾರಿ ನೌಕರರು ಇಲ್ಲಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರಿಂದಾಗಿ ನಮ್ಮ ಸಂಘಟನೆ ಮತ್ತೊಂದು ದಿನ ನಾವು ಅಂಬೇಡ್ಕರ್ ಜಯಂತಿನ ಮಾಡೋಣ ಅಂತ ಹೇಳಿ ಇದಕ್ಕೆ ಭೀಮೋತ್ಸವ ಅಂತ ಹೆಸರು ಕೊಟ್ಟು ಇಲ್ಲಿ ನಾವು ಸರ್ಕಾರಿ ನೌಕರರು ಸಮುದಾಯದ ಒಡಗೂಡಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಬೇಕು ಅಂತ ಹೇಳಿ ಒಂದು ಮೆರವಣಿಗೆ ಕಾರ್ಯಕ್ರಮನ ಹಮ್ಮಿಕೊಳ್ಳೋದ್ರ ಮೂಲಕ ಸಮುದಾಯವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತೊಡಗಿಸ್ತಾ ಇದೀವಿ. ಬಹಳ ಇಂಪಾರ್ಟೆಂಟ್ ಆಗಿ ನಮ್ಮ ಸಂಘಟನೆ ಕಳೆದ 3 ವರ್ಷದಿಂದ ಪ್ರತಿಭಾ ಪುರಸ್ಕಾರನ ಮಾಡ್ತಾ ಬಂದಿದೆ. ನಮ್ಮ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುನೇ ಪ್ರತಿಭಾ ಪುರಸ್ಕಾರ. ಈ ಪ್ರತಿಭಾ ಪುರಸ್ಕಾರದಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 65 ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು, ಅನುದಾನ ರಹಿತ ಶಾಲೆಗಳು, ಒಟ್ಟು 65 ಶಾಲೆಗಳು, ಹಾಗೆ 20 ಪದವಿ ಪೂರ್ವ ಕಾಲೇಜ್ಗಳಲ್ಲಿ ನಾವು ಈ 2025-26ನೇ ಸಾಲಿನಲ್ಲಿ SSLCಯಲ್ಲಿ ಮತ್ತು PUCಯಲ್ಲಿ ಅತ್ಯಧಿಕ ಅಂಕ ಪಡೆದಿರತಕ್ಕಂಥ ಪ್ರತಿ ಶಾಲೆಯ ಒಬ್ಬ ವಿದ್ಯಾರ್ಥಿಗೆ ನಾವು ಇಲ್ಲಿ ಸನ್ಮಾನ ಮಾಡ್ತಾ ಇದೀವಿ. ಹತ್ತತ್ರ 85ರಿಂದ 86 ವಿದ್ಯಾರ್ಥಿಗಳು ಇಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ಒಳಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಪದವಿ ವಿದ್ಯಾರ್ಥಿಗಳನ್ನು ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ತೊಡಗಿಸ್ಬೇಕು ಅಂತ ಹೇಳಿ ಅವ್ರಿಗೆ ವಿಶೇಷವಾದಂತ ಒಂದು ಪ್ರಬಂಧ ಸ್ಪರ್ಧೆನ ಏರ್ಪಡಿಸಿದೀವಿ. ಆ ಪ್ರಬಂಧ ಸ್ಪರ್ಧೆಯ ವಿಷಯ ಏನಪ್ಪಾ ಅಂತಂದ್ರೆ, ಭಾರತ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಗಳೇನು ಅನ್ನುವಂತ ಕುರಿತು ಪ್ರಬಂಧವನ್ನ ಏರ್ಪಡಿಸಿದೀವಿ. ಆ ಪ್ರಬಂಧದಲ್ಲಿ ಸುಮಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಅದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಜೊತೆಗೆ ಸುಮಾರು 15 ಸಮಾಧಾನಕರ ಬಹುಮಾನಗಳನ್ನ ಕೊಡೋದ್ರ ಮೂಲಕ ಬಾಬಾ ಸಾಹೇಬರ ಚಿಂತನೆಗಳು ವಿದ್ಯಾರ್ಥಿ ಒಳಗಡೆ ಬರಲಿ ಮತ್ತು ವಿದ್ಯಾರ್ಥಿಗಳು ಹೆಚ್ಚೆಚ್ಚು ಬಾಬಾ ಸಾಹೇಬರನ್ನ ಅಧ್ಯಯನ ಮಾಡ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಈ ವಿಶೇಷವಾದಂತ ಪ್ರಬಂಧ ಸ್ಪರ್ಧೆನ ಏರ್ಪಡಿಸಿದ್ದೀವಿ. ಹಿನ್ನೆಲೆಯಲ್ಲಿ ತಾಲೂಕಿನ ಮಹಿಳೆಯರು ಅತಿ ಹೆಚ್ಚು ಭಾಗವಹಿಸಬೇಕು ಅಂತೇಳಿ ಮನವಿ ಮಾಡ್ತೀನಿ. ಏಕೆ ಅಂತಂದರೆ, ಬಾಬಾ ಸಾಹೇಬರು ಸಂವಿಧಾನ ಕೊಡುವಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಹಕ್ಕುಗಳನ್ನು ಕಲ್ಪಿಸಿ ಅವರ ಶಿಕ್ಷಣಕ್ಕೆ
ಹೆಚ್ಚು ಮಹತ್ವವನ್ನು ಕೊಟ್ಟು ಅವರನ್ನ ಸಮಾಜದಲ್ಲಿ ಮುಖ್ಯವಾಹಿನಿ ತರುವುದಕ್ಕೆ ಶ್ರಮಿಸಿದ್ದಾರೆ. ಅವ್ರನ್ನ ನೆನೆಯುವ ಹಿನ್ನೆಲೆಯಲ್ಲಿ ಅವ್ರ ಕುಟುಂಬದ ರಮಾ ಅಂಬೇಡ್ಕರ್ ಅವ್ರನ್ನ ಕರೆತರುವುದರಿಂದ ನಾವು ವಿಶೇಷವಾಗಿ ಈ ತಾಲೂಕಿನ ಮಹಿಳೆಯರು, ಎಲ್ಲ ಜಾತಿಯಲ್ಲಿರುವಂಥ ಮಹಿಳೆಯರು ಅವ್ರನ್ನ ಸ್ವಾಗತಿಸುವ ಮುಖಾಂತರ ಆ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀನಿ. ನಮಗೆ ತಂದೆ ತಾಯಿ ಉಸಿರಷ್ಟೇ ಕೊಟ್ಟರು, ಆದರೆ ನಮಗೆಲ್ಲ ಅನ್ನ, ಬಟ್ಟೆ, ವಸತಿ, ಹೆಚ್ಚಾಗಿ ಸ್ವಾಭಿಮಾನದಿಂದ ಬದುಕುವಂಥ ಹಕ್ಕನ್ನು ಕೊಟ್ಟವರು ಬಾಬಾ ಸಾಹೇಬರು. ಇಲ್ಲಿ ಜಾತಿ ಕಾರ್ಯಕ್ರಮ ಏನಲ್ಲ, ಇದು ಮುಸ್ಲಿಮ್ಸ್ಗಳು ಬರ್ಬೋದು, ಎಲ್ಲಾ ಜಾತಿಗೂ ನಾವು ಇನ್ವೈಟ್ ಮಾಡಿದೀವಿ. ಹಾಗಾಗಿ ಇದೊಂದು ಜಾತಿ ಕಾರ್ಯಕ್ರಮ ಅಲ್ಲ, ಇದೊಂದು ಸಮುದಾಯದ ಒಂದು ಸಮಾಜದ ಕೆಲಸ ಆಗಿರೋದ್ರಿಂದ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.